ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಡೇ 16 ಬೆಳಗ್ಗಿನ ಶುಭೋದಯಗಳು ಎಲ್ರಿಗೂ. ನಾನು ನೋಡಿ ಆಲ್ರೆಡಿ ರೆಡಿಯಾಗಿ ಸೊ ತಿಂಡಿ ಎಲ್ಲ ತಿಂದು ಮಾರ್ನಿಂಗ್ ರೋಟೀನ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಗ್ ಮರ್ತ್ಬಿಟ್ಟಿದ್ದೀನಿ, ಬ್ಯಾಗ್ ಎತ್ಕೋತೀನಿ. ಸೊ ಇವಾಗ ಬ್ಯಾಗ್ ತೊಗೊಂಡಿದ್ದೀನಿ, ಲಂಚ್ ಬ್ಯಾಗ್. ಇವಾಗ ಕೀ ಹಾಕ್ಬೇಕು, ಹೆಂಗೆ ಹಾಕೋದು? ವೇಟ್ ಗೈಸ್. ಲಾಕ್ ಮಾಡಿ ಇವಾಗ ಹೊರಡುತ್ತಿದ್ದೇನೆ. ಎಲ್ಲಿಗೆ ಹೋಗ್ತಿರೋದು ಅಂದರೆ ಲೈಬ್ರರಿ ಮಾಮೂಲಿ. ಅಂಡ್ ಸ್ವಲ್ಪ ವರ್ಕ್ ಇದೆ. ನನ್ನ ಫ್ರೆಂಡ್ ಒಂದು ಲೋನ್ ಅಪ್ಲೈ ಮಾಡಿದ್ದು ಬ್ಯಾಂಕಲ್ಲಿ. ಸೊ ಅದು ಪ್ರೋಸೆಸಿಂಗ್ ಇದೆ ಅಂತೆ, ಅಲ್ಲಿಗೆ ಹೋಗಬೇಕು. ಆ್ಯಂಡ್ ದೆನ್ ನಿನ್ನೆ ಒಂದು ವರ್ಕು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ ಈವ್ನಿಂಗು. ಇವತ್ತು ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಹೆಂಗಪ್ಪ ಇದು? ಇವಾಗ ನನ್ನ ಬೈಕನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಫಸ್ಟ್ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕು. ನನ್ನ ಬೈಕಲ್ಲಿ ಪೆಟ್ರೋಲ್ ಇಲ್ಲ, ಅಲ್ಲಿ ಗಂಟೆ ಹೋಗುತ್ತೆ ಇಲ್ವ ನೋಡೋಣ. ಈಗ ಗೈಸ್ ಗಾಡಿ ಆನ್ ಮಾಡ್ತೀನಿ. ಗೈಸ್ ಏನಂದರೆ ವೀಡಿಯೋ ಮಾಡ್ಕೊಂಡು ಹೆಲ್ಮೆಟ್ ತಗೊಂಡೇ ಇಲ್ಲ, ಮರೆತ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಮತ್ತೆ ತಿನ್ನಿಸ್ಕೊಂಡು ಬಂದು ವಾಪಸ್ ಬೈಕ್ ನಿಲ್ಲಿಸಿ ಇವಾಗ ಮತ್ತೆ ಮೇಲೆ ಎತ್ಕೊಂಡು ಬಂದೆ. ಸೊ ಹೆಲ್ಮೆಟ್ ಎತ್ಕೊಂಡು ಹೋಗ್ಬೇಕು ಇವಾಗ. ಅದು ಹೆಲ್ಮೆಟ್ ಹಾಕ್ಕೊಂಡು ಇವಾಗೇನು ಮತ್ತೆ ಏನೂ ಮಾಡ್ತಿಲ್ಲ, ಎಲ್ಲ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಒಂದ್ಸಲ ಒಂದೊಂದು ಮರ್ತ್ಬಿಡ್ತೀನಿ. ಸೊ ಅದಕ್ಕೆ ನೆನಪಿಸ್ಕೊಂಡು ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕು ಫಸ್ಟು. ಗೈಸ್ ನಾನು ಮನೆಯಿಂದ ಹೊರಟು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ ಲೈಬ್ರರಿ ಹತ್ರ. ಅದೇ ನನ್ನ ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ನಲ್ಲ, ಸೊ ಬಾ ಅಂತ ಹೇಳಿದೆ. ಸೊ ಬಂದೆ, ಅವನಿಗೂ ಬರೋದೇನೋ ಲೇಟ್ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಒಂದು ಪಾರ್ಕ್ ಇತ್ತು ನಮ್ಮ ಲೈಬ್ರರಿ ಪಕ್ಕ, ಹೇಗಿದೆ ಅಂತ ನೋಡೋಣ ಅಂತ ಬಂದೆ. ಸೊ ಪಾರ್ಕು ನಿಜವಾಗಿ ಸೂಪರ್ ಆಗಿದೆ, ಒಳ್ಳೆ ಮೆಡಿಟೇಷನ್ ಮಾಡೋಕ್ಕೆ ಸೂಪರ್ ಆಗಿದೆ. ತೋರಿಸ್ತೀನಿ ಪಾರ್ಕ್ ಹೆಂಗೈತೆ ಅಂತ. ಎಲ್ಲ ವಾಕ್ ಮಾಡ್ತಿದ್ದಾರೆ ಇನ್ನು 10 o'clock ಆದ್ರೂ. ಏನು ಓಪನ್ ಇರುತ್ತೆ, ಏನು ಬಿಟ್ಟ ಇಲ್ಲ ನೋಡಿ ಗೈಸ್. ನಮ್ಮ ಲೈಬ್ರರಿ ಪಕ್ಕ ಇರುವಂತಹ ಪಾರ್ಕ್. ನಾನೇ ಬಂದಿಲ್ಲ, ಈ ರೋಡಲ್ಲೇ ಡೈಲಿ ಓಡಾಡ್ತೀನಿ ಸಿಕ್ಕಾಪಟ್ಟೆ, ಬಟ್ ಬಂದೇ ಇಲ್ಲ ನಾನು ರೋಡಲ್ಲಿ. ಸೊ ಇಲ್ಲಿರೋರಿಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಆದರೂ ಏನೇ ಹೇಳಿ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ತಾಳ್ಮೆ ಇರಬೇಕು ಜಾಸ್ತಿ. ಏಕೆಂದರೆ ಟ್ರಾಫಿಕ್ಕು ಎಷ್ಟಿದೆ ಅಂದರೆ ಮಾರ್ನಿಂಗು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಯೋಚನೆ ಮಾಡಬೇಕು 3 ಸಲ, ಎಷ್ಟು ಟ್ರಾಫಿಕ್ ಇದೆಯಪ್ಪ ಅಂತ. ಯಾವ ರೋಡಲ್ಲಿ ಹೋಗೋಣ, ಹೆಂಗೆ ಹೋಗೋಣ ಅಂತ ಯೋಚನೆ ಮಾಡಬೇಕು. ನಿಜವಾಗ್ಲೂ ಬೆಂಗಳೂರಲ್ಲಿ ಇರೋಕ್ಕಿದೊಂದು ಬೇಜಾರು, ಟ್ರಾಫಿಕ್ ಎಲ್ಲಿ ನೋಡಿದ್ರು ಧೂಳು. ಬಟ್ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಬರ್ತಾ ಒಂದು ಬೈಕ್ ನೋಡ್ಕೊಂಡು ಬಂದೆ, ಡ್ಯೂಕ್ 200. ನನಗೂ ತೊಗೋಬೇಕು ಅಂತ ಇಷ್ಟ, ಬಟ್ ಇವಾಗ ಬೇಡ ಅನಿಸ್ತು. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಒಂದು ಬೈಕ್ ಇದೆಯಲ್ಲ. ಸೊ ಅವಶ್ಯಕತೆ ಇಲ್ಲಿದ ಮೇಲೆ ತೊಗೊಳಕ್ಕೆ ಹೋಗ್ಬಾರ್ದು, ಏನೇ ಆಗಲಿ. ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಬೇಕು ಅಂತ ಅನ್ನಿಸ್ತು ಮೈಂಡಿಗೆ. ಸೊ ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಬಿಟ್ಟೆ, ಮೋಹನ್ ಅದೇ ಹಿಂಗೆ ಗೈಸ್ ನಾನು. ಸೊ ಇವಾಗ ನನ್ನ ಫ್ರೆಂಡ್ ಬರ್ತಾನೆ, ಸೊ ಅವನಿಗೋಸ್ಕರ ವೆಯ್ಟಿಂಗ್. ಆ್ಯಂಡ್ ದೆನ್ ವಿ ಗೋ ಟು ಬ್ಯಾಂಕ್. ಆಫ್ಟರ್ ಲೈಬ್ರರಿಗೆ ಹೋಗ್ಬೇಕು. ಸೊ ಇವತ್ತಿನ ಒಂದು ಏನಪ್ಪ ಅಂದರೆ ನಾನು ಯೋಚನೆ ಮಾಡ್ತಿದ್ದೆ ಏನು ಮಾಡೋಣ ಇವತ್ತು ಕಂಟೆಂಟ್ ಅಂತ. ಸೊ ನಿನ್ನೆ ಒಂದು ವರ್ಕು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ ನೈಟು. ಯಾವುದೋ ಒಂದು ಎಮರ್ಜೆನ್ಸಿ ವರ್ಕ್ ಬಂತು, ಸೊ ಅದನ್ನು ಮಾಡೋಕ್ಕಾಗಲಿಲ್ಲ. ಇವತ್ತು ಕಂಪ್ಲೀಟ್ ಮಾಡ್ತೀನಿ. ಸೊ ಏನಂತ ಈವ್ನಿಂಗ್ ಗೊತ್ತಾಗುತ್ತೆ ಗೈಸ್. ಅಲ್ಲಿವರೆಗೂ ಸಿಗೋಣ. ಓಕೆ, ಎಲ್ರಿಗೂ ಒಂದು ವಿರಾಮ. ಇವಾಗ ಲೈಬ್ರರಿಯಿಂದ ಹೊರಗಡೆ ಬಂದೆ, ಸ್ವಲ್ಪ ತಲೆನೋಯ್ತಿತ್ತು. ಹಂಗೆ ಒಂದು ಲೆಮನ್ ಟೀ ಕುಡಿಯುವ ಅಂತ ನಮ್ಮ ಮಾವರ ಆಫೀಸ್ ಹತ್ರ ಬಂದಿದ್ದೀನಿ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ. ಸೊ ಅದಕ್ಕೆ ಒಂದು ಕುಡ್ಕೊಂಡು ಹೋಗೋಣ, ಲೆಮನ್ ಟೀ ಸ್ವಲ್ಪ ರಿಲೀಫ್ ಆಗಲಿ ಅಂತ ಬಂದೆ. ಸೊ ಇವಾಗ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಇದು ಲೆಮನ್ ಟೀ. ಗೈಸ್ ಇವಾಗ ಲೆಮನ್ ಟೀನ ಕುಡಿತಾ ಇದ್ದೀನಿ. ನಾನು ಗ್ಯಾಸ್ಟ್ರಿಕ್ ಬಂದಾಗಿಂದ ಟೀ ಕಾಫಿ ಕುಡಿಯೋದು ಬಿಟ್ಬಿಟ್ಟು ಇವಾಗ ಬರೋ ಲೆಮನ್ ಟೀ.
ಹೀಗೆ ಸ್ವಲ್ಪ ಅಡಿಕ್ಟ್ ಆಗಿ, ಯಾಕಂದ್ರೆ ಇದ್ರ ಹನಿ, ನಿಂಬೆ ರಸ, ಪುದೀನ ಎಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ. ಅಂಡ್ ಬಾಡಿ ಹೆಲ್ತಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಲೆಮನ್ ಟೀ ಗೈಸ್. ಕಾಫಿ ಕುಡ್ದಿದ್ದು ಮುಗೀತು. ಸೊ ಇವಾಗ ನಮ್ಮ ಮಾವಾರ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಕೆಲಸ ಇದೆ ನನಗೆ. ಏನಪ್ಪ ಕೆಲಸ ಅಂದರೆ, ಅಲ್ಲಿ ಒಂದು ಪ್ರಾಡಕ್ಟ್ ಬಂದಿತ್ತು. ಸೊ ಅದನ್ನು ತೊಗೊಬೇಕಾಗಿತ್ತು, ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಕಾಫಿ ಅಂಗಡಿ ಹತ್ರ ಒಂದು ಪೋಸ್ಟರ್ ಹಾಕಿದ್ರು, ನೋಡಿದೆ. ಅಂದರೆ ಗ್ರಾಹಕರು ದೇವರಿದ್ದಂತೆ, ದೇವರಿಗೆ ಸಾಲ ಕೊಡುವಷ್ಟು ದೊಡ್ಡವರಲ್ಲ, ಸಾಲ ಕೇಳಿ ಬಿಡಿತ್ತ. ಏನು ಕ್ರೇಜಿ ಇಲ್ಲ ಏನಲ್ಲ, ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಸಾಲನ ಕೇಳಬಾರ್ದು ಬಂದವರು ಅಂತ. ನೋಡಿ, ನಿಮ್ಮ ಅಂಗಡಿಗಳು ಮುಂದೆ ಹಿಂಗೆ ಮುಂದೆ ಹಿಂಗೆ ಹಾಕೊಡಿ, ಸಕಲಾಗಿರುತ್ತೆ ಗೈಸ್. ಇವಾಗ ಸುಮ್ನಳ್ಳಿಗ್ ಬಂದೆ. ಇಲ್ಲಿ ನೋಡಿದ್ರೆ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ ಈ ಕೊಟ್ಟಿಗೆಪಾಳ್ಯ ಹತ್ರ. ನಾನು ಅಲ್ಲಿ ರೋಡಲ್ಲಿ ಹೋದಾನು ವಾಪಸ್ ತಿರುಗಿಸ್ಕೊಂಡು ರಿಟರ್ನು ಮತ್ತೆ ಸರ್ವಿಸ್ ರೋಡಿಗೆ ಬಂದೆ. ಸೊ ಬನ್ನಿ ನೋಡುವ ಮುಂದೆ ಏನಾಗಿದೆ ಅಂತ ಗೊತ್ತಿಲ್ಲ. ಇಷ್ಟು ಫುಲ್ ಜಾಮ್ ಆಗಿದೆ ಅಂದ್ರೆ ಏನಾಗಿರ್ಬೋದು, ಏನ್ ಆಕ್ಸಿಡೆಂಟ್ ಆಗಿದೆಯಾ ಇಲ್ಲ ಸಿಗ್ತಿಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಒಳ್ಳೆ ಕೆಲಸ ಮಾಡಿದೆ ಅನ್ಸುತ್ತೆ ಕೆಲಸ ತಗೊಂಡು. ಯಪ್ಪ, ಇಲ್ಲಿ ಗಂಟ ಕಾಯ್ಬೇಕಾಗಿತ್ತ. ಏನ್ ಫುಲ್ ಜಾಮ್ ಇದೆ ಗಾಯ್ಸ್. ಕೊಟ್ಟಿಗೆಪಾಳ್ಯ ಸಿಗ್ನಲ್ ವರೆಗೂ ಫುಲ್ ಜಾಮು. ಏನಾಗಿದೆ, ಏನಾಗಾಯ್ತು ಕಾಣೆ ಕಾಣೆ. ಏನಾಗಿರ್ಬೋದು, ಏನೂ ಆಗಿಲ್ಲ. ಸಿಗ್ನಲ್ಲು ಸಿಗ್ನಲ್ಲೇ ಎಷ್ಟು ದೊಡ್ಡದಾಗಿದ್ಯಾ. ಎಲ್ಲೆಲ್ಲೆಲ್ಲೆಲ್ಲೆಲ್ಲೇ ಓ, ಮೇಲೂ ಫುಲ್ ಜಾಮು. ಯಾಕೋ ಕಾಣೆ. ಸುಮ್ಮನೆ ಈ ರೋಡಲ್ಲಿ ಹೋಗೋದಂದ್ರೆ ಡೇಂಜರು. ಬೇಡಪ್ಪೋ ಬೇಡ, ನಾನು ಒಳಗಡೆ ಹೋಗ್ಬಿಡ್ತೀನಿ. ಅನ್ನಂಗೆ ಸರಿ, ಒಂದು ನಿಮಿಷ. ಗೈಸ್, ಫೈನಲಿ ವಿ ರೀಚ್ ದ ಹೋಮ್. ಗೈಸ್, ಗಾಡಿ ನಿಲ್ಲಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದೆ. ಇವಾಗ ಏನಪ್ಪ ಪ್ರೋಗ್ರಾಮು ಅಂದರೆ, ಈ ಹೆಲ್ಮೆಟು, ಬ್ಯಾಗು ನೋಡಿ ಎಲ್ಲ ಎಷ್ಟು ತುಂಬ್ಕೊಂಡಿದ್ದೇವೆ ಅಂದರೆ, ಅಯ್ಯಪ್ಪ. ಆದ್ರೂ ಏನು ಹೇಳಿ, ಬೆಂಗಳೂರು ಟ್ರಾಫಿಕ್ಕು ನಿಜವಾಗ್ಲೂ ಮನೆಗೆ ಬರೋಕ್ಕೆ ಬೇಜಾರು. ಇದ್ರ ಬದಲು ಸುಮ್ಮನೆ ಅಲ್ಲೇ ಎಲ್ಲಾದ್ರೂ ಇದ್ಬೇಡ ಅನ್ಸ್ಬಿಡುತ್ತೆ. ಸೊ ಇವಾಗ ಏನಪ್ಪ ಪ್ರೋಗ್ರಾಮ್ ಅಂದರೆ, ನನ್ನ ಫ್ರೆಂಡು ಚಿಕನ್ ತಗೊಂಬರ್ತಾನಂತೆ. ಸೊ ಚಿಕನ್ ಮಾಡಬೇಕು. ಚಿಕನ್ ಮಾಡಬೇಕಾ ಅಲ್ಲ, ಅಡುಗೆ ಮಾಡಬೇಕು. ಚಿಕನ್ ಫ್ರೈ ಮಾಡಿ ಚಪಾತಿನೋ ರೈಸೋ ಮಾಡಬೇಕು. ಸೊ ಮಾಡಿ ತಿಂದು, ನೆನ್ನೆ ಮಾಡಬೇಕಾಗಿದ್ದು ಒಂದು ಕೆಲಸ ಇವತ್ತು ಮಾಡೋಣ ಅನ್ಕೊಂಡಿದ್ದೀನಿ. ಇವತ್ತು ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ನಿನ್ನೆ ಹೇಳಿದೆ ಅವನಿಗೆ, ಬಾರು ಹೋಗೋಣ ಹೋಗೋಣ ಅಂದರೆ, ಅವ್ನು ಯಾವುದೋ ಒಂದು ವರ್ಕ್ಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟು 12 ಗಂಟೆ ಮಾಡ್ಬಿಟ್ಟು ಅಲ್ಲೇ ನಂಗೆ ನೈಟು. ಸೊ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ಅದನ್ನು ಮುಗಿಸ್ಬೇಕು. ಆ್ಯಂಡ್ ಇನ್ನೇನು ಅಷ್ಟೇ.